ಸ್ನೇಹಿತರೆ ಮತ್ತೆ ಇವತ್ತು ನಾವಿರೋದು ಉಗ್ರ ನರಸಿಂಹ ದೇವಸ್ಥಾನದ ಈ ತರದ್ದು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಮ್ಮ ಜೊತೆಗೆ ನಮ್ಮ ದುರ್ಗೆ ಸರ್ ಇದ್ದಾರೆ, ಬನ್ನಿ ನೋಡೋಣ ಸಂಪೂರ್ಣವಾಗಿ ಈ ದೇವಾಲಯ ಮತ್ತು ಬಡವಿಲಿಂಗ ದೇವಾಲಯದ ಬಗ್ಗೆ ಸಂಪೂರ್ಣವನ್ನ ಮಾಹಿತಿ ನೀಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಬನ್ನಿ ಹೋಗೋಣ. ಕೃಷ್ಣಾಪುರದ ಸೆಕೆಂಡ್ ಫೇಮಸ್ ದೇವಸ್ಥಾನಗಳಲ್ಲಿದ್ದೀವಿ. ಕೃಷ್ಣಾಪುರದಲ್ಲಿದ್ದೀವಿ. ಕೃಷ್ಣಾಪುರದ ಎರಡನೇ ಫೇಮಸ್ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೇನೆ ಇಲ್ಲಿ ಒಂದು ಮಂಟಪದ ಒಳಗಡೆ ಒಂದು ಶಿವಲಿಂಗ ಇದೆ. ಈ ಶಿವಲಿಂಗಕ್ಕೆ ಬಡವಿ ಲಿಂಗ ಅಂತ ಕರೀತಾರೆ. ಅದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಪ್ಲೀಸ್ ಬನ್ನಿ. ಸರ್, ನಾವೀಗಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಸರ್, ಇದಕ್ಕೆ ಅರ್ಲಿಯರ್ ಅಂದರೆ ಮುಂಚೆ 15 ಮತ್ತು 16ನೇ ಶತಮಾನದಲ್ಲಿ ಶಾಸನ ಪ್ರಕಾರ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಕರೀತಾ ಇದ್ದರು. 1528ರಲ್ಲಿ ರಾಜ ದ ಗ್ರೇಟ್ ಕಿಂಗ್ ಕೃಷ್ಣ ದೇವರಾಯರು ತನ್ನ ತಂದೆ ನರಸನಾಯಕನ ಮೆಮೊರಿಬಲ್ ಆಗಿ ಒಂದು ನರಸಿಂಹಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಲಕ್ಷ್ಮೀ ನರಸಿಂಹ ಅನ್ನುವಂಥ ಒಂದು ಹೆಸರಿತ್ತು. ಆರ್ಯಕೃಷ್ಣ ಭಟ್ಟ ಅನ್ನುವಂಥ ಒಬ್ಬ ಬ್ರಾಹ್ಮಣರು ಈ ಮೂರ್ತಿಯನ್ನು ಕೆತ್ತನೆಗೊಳಿಸ್ತಾರೆ. ಸುಮಾರು 3 ವರ್ಷಗಳ ಸಮಯ ತಗೊಂಡು ಈ ಮೂರ್ತಿಯ ಎತ್ತರ ಬಂದು 22 ಅಡಿ ಎತ್ತರ ಇದೆ. ಇದು ಏಕಶಿಲೆ ವಿಗ್ರಹ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಏಕಶಿಲೆ ವಿಗ್ರಹ ನರಸಿಂಹಸ್ವಾಮಿದು 22 ಅಡಿ ಎತ್ತರ ಇದೆ. ಹಾಗೆಯೇ ನಮ್ಮ ಕಡಲೆಕಾಳು ಗಣಪತಿ ಏನಿದೆಯಲ್ಲ, ಕಡಲೆಕಾಳು ಗಣಪತಿ ಬಂದು ಆಕಾರದಲ್ಲಿ ದೊಡ್ಡದು, ಬಟ್ ಎತ್ತರದಲ್ಲಿ ದೊಡ್ಡದಂದರೆ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ. ಬಟ್ ಇದಕ್ಕೆ ಲಕ್ಷ್ಮೀ ನರಸಿಂಹ ಅಂತ ಯಾಕೆ ಕರಿತಾ ಇದ್ರು ಅಂದರೆ, ಮುಂಚೆ ಇಲ್ಲಿ ಲಕ್ಷ್ಮೀ ದೇವಿ ಇದ್ದರು. ಅಂದರೆ ಹಾಗೇನೆ ನೀವು ನಿಮ್ಮಿಂದ ರೈಟ್ ಸೈಡಿಗೆ ನೋಡಿದ್ರೆ, ನಮ್ಮಿಂದ ರೈಟ್ ಸೈಡ್ಗೆ, ಹಾಗೇನೆ ಮೂರ್ತಿಯಿಂದ ಲೆಫ್ಟ್ ಸೈಡ್ಗೆ ಲೆಫ್ಟ್ ಚೆಸ್ಟು, ಲೆಫ್ಟ್ ಶೋಲ್ಡರು, ಭುಜದ ಕೆಳಗಡೆ ಒಂದು ಸೊಂಟದ ಹತ್ರ ಒಂದು ಕೈ ಕಟ್ಟಾಗಿದೆ. ಅಲ್ಲಿ ಲಕ್ಷ್ಮೀ ದೇವಿಯ ಕೈ ಕಾಣಿಸುತ್ತೆ. ಅಂದರೆ ಅದರ ಮೇಲೆ ಲಕ್ಷ್ಮೀ ದೇವಿ ಕುಂತಿರ್ತಾರೆ. ಎಡ ತೊಡೆಯ ಮೇಲ್ಗಡೆ ಲಕ್ಷ್ಮೀ ದೇವಿ ಕೂತ್ಕೊಂಡಿದ್ರು. ಆ ಎಡ ತೊಡೆಯ ಮೇಲ್ಗಡೆ ಲಕ್ಷ್ಮೀ ದೇವಿಯ ವಿಗ್ರಹನ 6 ಅಡಿ 6 ಫೀಟ್ ಲಕ್ಷ್ಮೀ ದೇವಿಯ ವಿಗ್ರಹನ ಅಂದರೆ ಯುದ್ಧದಲ್ಲಿ ನಾಶ ಮಾಡ್ತಾರೆ. ನಾಶ ಆದಮೇಲೆ ಈ ಒಂದು ನರಸಿಂಹಸ್ವಾಮಿಗೆ ಸ್ಥಳೀಯರು ಉಗ್ರ ನರಸಿಂಹ ಅಂತ ಹೆಸರು ಕೊಡ್ತಾರೆ. ಉಗ್ರ ಅಂದರೆ ಕೋಪ, ಮಹಾವಿಷ್ಣುವಿನ 4ನೇ ಅವತಾರ. ನೀವು ಫೇಸನ್ನು ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಎಷ್ಟು ರೌದ್ರವಾಗಿದ್ದಾರೆ. ನರಸಿಂಹ, ನರ ಅಂದರೆ ಮಾನವ, ಸಿಂಹ ಅಂದರೆ ಲಯನ್, ಹಾಫ್ ಬಾಡಿ ಮ್ಯಾನ್, ಹಾಫ್ ಬಾಡಿ ಲಯನ್ ಅಂತ ಕೂಡ ಕರಿತೀವಿ. ಮಹಾವಿಷ್ಣುವಿನ 4ನೇ ಅವತಾರ. ಹಿರಣ್ಯಕಶ್ಯಪನ ಸಂಹಾರ ಮಾಡಲಿಕ್ಕೆ ಮಹಾವಿಷ್ಣುವಿಗೆ ಒಂದು ಅವತಾರವನ್ನು ತಾಳ್ತಾರೆ. ಹಾಗಾಗಿ ಉಗ್ರ ನರಸಿಂಹ ಅಂತ ಕರೀತಾರೆ ಸ್ಥಳೀಯರು. ಹಾಗೆಯೇ ಈ ಒಂದು ನರಸಿಂಹಸ್ವಾಮಿಗೆ ಪ್ಯಾಚ್ ವರ್ಕ್ ಮಾಡಲಾಗುತ್ತೆ. ಅಂದರೆ 2 ನೀಗಳಿಗೆ, 2 ಮೊಣಕಾಲಿಗೆ ಬೆಲ್ಟ್ ಹಾಕ್ತಾರೆ ಮತ್ತು 2 ಕಾಲುಗಳಿಗೆ ಗಮ್ ಹಾಕಿ ಸಂಪೂರ್ಣವಾಗಿ ಅದನ್ನು ಅಂಟಿಸಿ ತೊಡೆ ಕೆಳಗಡೆ ಕಲ್ಲನ್ನು ಫಿಕ್ಸ್ ಮಾಡಿ ಅದನ್ನು ಪದ್ಮಾಸನದಲ್ಲಿ ಕೂರಿಸ್ತಾರೆ. ಹಾಗಾಗಿ ಇದಕ್ಕೆ ಯೋಗ ಲಕ್ಷ್ಮೀ ನರಸಿಂಹ ಅಂತ ಕೂಡ ಕರೀತಾರೆ. ಹಾಗೆಯೇ ಇದಕ್ಕೆ ಪ್ಯಾಚ್ ವರ್ಕ್ ಮಾಡಿಸೋದು 1986-87ರಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಅಂದರೆ ಸರ್, ಅದು ಬೆಲ್ಟ್ ಹಾಕಿರೋ ರೀಸನ್ನು ಏನು ಇದಾಗ್ಬಾರ್ದು? ಹೌದು. ಬಿಫೋರ್ ಈ ಥರ ಮೂರ್ತಿ ಯುದ್ಧದಲ್ಲಿ ನಾಶ ಆಗಿರುತ್ತೆ. ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥ ವಿಗ್ರಹಕ್ಕೆ ಇದನ್ನು ಮತ್ತೆ ನಮ್ಮ ಕರ್ನಾಟಕದ ಸಾಹಿತಿಗಳಾಗಿರ್ತಕ್ಕಂಥ ಶಿವರಾಮ್ ಕಾರಂತರು ಬಂದು ಇದನ್ನು ಪ್ಯಾಚ್ ವರ್ಕ್ ಮಾಡಿಸ್ಬೇಕಂತೇಳಿ ಒಂದು ಪರ್ಮಿಷನ್ನ ತೊಗೊಂಡು ಇದನ್ನು ಪ್ಯಾಚ್ ವರ್ಕ್ ಮಾಡಿಸ್ತಾರೆ. ಆವಾಗ 2 ಮೊಣಕಾಲಿಗೆ ಬೆಲ್ಟ್ ಹಾಕಿ, ಕಾಲುಗಳಿಗೆ ಗಮ್ ಹಾಕಿ, ಮತ್ತು ಹಲ್ಲು, ಲಿಪ್ಸು, ಚೆಸ್ಟು, ರೈಟ್ ಚೆಸ್ಟು, ಲೆಫ್ಟ್ ಚೆಸ್ಟು, ಮತ್ತು ಹೊಟ್ಟೆ, ಕಾಲು, ಕೈ ಎಲ್ಲನ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಇದಕ್ಕೊಂದು ಮತ್ತೊಂದು ಹೆಸರು ಕೊಡ್ತಾರೆ, ಯೋಗ ಲಕ್ಷ್ಮೀ ನರಸಿಂಹ ಅಂತೇಳಿ. ಯಾಕಂದರೆ ಯೋಗಾಸನದಲ್ಲಿ ನರಸಿಂಹಸ್ವಾಮಿ ಕೂತ್ಕೊಂಡಿದ್ದಾರೆ, ಹಾಗಾಗಿ ಯೋಗ ಲಕ್ಷ್ಮೀ ನರಸಿಂಹ ಅಂತ ಕರೀತಾರೆ. ಹಾಗೆಯೇ ಇದು ಕೂಡ ಒಂದು ಏಕಶಿಲೆ ವಿಗ್ರಹ ಸರ್. ಹೊರಗಡೆಯಿಂದ ಕಲ್ಲನ್ನು ತಂದು ನಿರ್ಮಾಣ ಮಾಡಿರೋದಲ್ಲ, ಅಲ್ಲಿ ಇರ್ತಕ್ಕಂಥ ಬೃಹತ್ ಕಲ್ಲು ಬಂಡೆ ಮೇಲ್ಗಡೆ ವಿಗ್ರಹನ ಕೆತ್ತನೆ ಮಾಡಿರೋದು. ಹಿಂದ್ಗಡೆ ಒಂದು ಆರ್ಚ್ ಇದೆಯಲ್ಲ, ಅದಕ್ಕೆ ಕಮಾನಿಗೆ ಅಥವಾ ಆರ್ಚ್ಗೆ ಅದಕ್ಕೆ ನಾವು ಪ್ರಭಾವಳಿ ಅಂತ ಕರಿತೀವಿ. ಪ್ರಭಾವಳಿ ಅಥವಾ ಕೀರ್ತಿ ಮುಖ. ಪ್ರತಿಯೊಂದು ನಾವು ದಕ್ಷಿಣ ಭಾರತದ ದೇವಸ್ಥಾನಗಳ ಹಿಂದ್ಗಡೆ ಅಲಂಕಾರಕ್ಕೋಸ್ಕರ ಬಳಕೆ ಮಾಡ್ತೀವಿ. ಹಾಗೆಯೇ ದೃಷ್ಟಿಗೋಸ್ಕರ ಕೂಡ ಯೂಸ್ ಮಾಡ್ತೀವಿ. ಎರಡನೇದು ಆದಿಶೇಷ ದೇವರು, ಅಂದರೆ ಸರ್ಪ ಸಿಂಹಾಸನದ ಮೇಲ್ಗಡೆ ನರಸಿಂಹಸ್ವಾಮಿ ಕೂತ್ಕೊಂಡಿದ್ದಾರೆ. ನೀವೇನು 7 ತಲೆಯ 7 ಹೆಡ್ ಸ್ನೇಕ್ ಏನು ನೋಡ್ತಾ ಇದ್ದಾರಲ್ಲ, ಆ 7 ಹೆಡ್ ಸ್ನೇಕ್ನ ಕೆಳಗಡೆ ಏನು ರೌಂಡ್ ಶೇಪ್ ಏನು ಕಾಣಿಸುತ್ತಲ್ಲ, ಅದೆಲ್ಲ ಸರ್ಪ ಸಿಂಹಾಸನ ಅಂತ ಕರಿತೀವಿ. ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಸರ್ಪ ಸಿಂಹಾಸನದ ಮೇಲ್ಗಡೆ ನರಸಿಂಹಸ್ವಾಮಿ ಕೂತ್ಕೊಂಡಿರೋದು ಹಿಂದ್ಗಡೆ ಇರ್ತಕ್ಕಂಥದ್ದು ದೃಶ್ಯ. ಬಟ್ ಮುಂದ್ಗಡೆ ಇರ್ತಕ್ಕಂಥ ಭಾಗವನ್ನು ಅದನ್ನೆಲ್ಲ ಯುದ್ಧದಲ್ಲಿ ನಾಶ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಲಕ್ಷ್ಮೀ ದೇವಿ ಸೊಂಟನ್ನು ಹಿಡ್ಕೊಂಡಿರ್ತಕ್ಕಂಥ ಚಿತ್ರಣ ಕೂಡ ನೀವು ನೋಡ್ಬೋದು. ಕೈ ಕಟ್ಟಾಗಿದೆ. ಮತ್ತು ಆದಿಶೇಷನ ಕೆಳಗಡೆ ಒಂದು ಕಿರೀಟ ಕಾಣಿಸುತ್ತಲ್ಲ, ಅದು ತಿರುಪತಿ ಬಾಲಾಜಿ ಸ್ವಾಮಿ ಶೇಪಲ್ಲಿ ಕಿರೀಟ ಇದೆ. ಹಾಗೇನೆ ಮತ್ತು ಲಿಪ್ಸು,
ಟೀತು ಚೆಸ್ಟನ್ನು ಸಂಪೂರ್ಣವಾಗಿ ASI ಡಿಪಾರ್ಟ್ಮೆಂಟ್ ಅದನ್ನು ರೀಪ್ಯಾಚ್ ವರ್ಕ್ ಮಾಡ್ತಾರೆ. ಪ್ಯಾಚ್ ವರ್ಕ್ ಮಾಡಿದ್ಮೇಲೆ ಕಣ್ಣೆಲ್ಲ ಒರಿಜಿನಲ್ ಸರ್. ರೀಪ್ಯಾಚ್ ವರ್ಕ್ ಮಾಡಿದಾಗ ಅದಕ್ಕೆ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೆಸರು ಕೊಡ್ತಾರೆ. ಮತ್ತು ಇದನ್ನು ಮತ್ತೆ ಕಾಂಪೌಂಡ್ ವಾಲ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇದನ್ನು ಪ್ರೊಟೆಕ್ಷನ್ಗೋಸ್ಕರ ಒಂದು ಗೇಟ್ ಹಾಕ್ತಾರೆ ಸರ್. ಅಂದರೆ ಯಾವ ಇಯರಲ್ಲಿ 1528ರಲ್ಲಿ ಆರ್ಯಕೃಷ್ಣ ಭಟ್ಟ ಅನ್ನುವಂಥ ಒಬ್ಬ ಬ್ರಾಹ್ಮಣರು ಈ ಮೂರ್ತಿಯನ್ನು ಕೆತ್ತನೆ ಮಾಡಿಸ್ತಾರೆ. ಆರ್ಯಕೃಷ್ಣ ನಾಶ ಆಗಿರೋದು ಯುದ್ಧದಲ್ಲಿ, ತಾಳಿಕೋಟೆ ಯುದ್ಧದಲ್ಲಿ. ಅವಾಗ ಇದನ್ನು ಬಹುಮನಿ ಶಾಹಿ ಸುಲ್ತಾನ್ ಬಂದು ಎಲ್ಲ ನಾಶ ಮಾಡ್ತಾರೆ. ಇದರ ಪಕ್ಕದಲ್ಲಿ, ದೇವಸ್ಥಾನದ ಪಕ್ಕದಲ್ಲಿ ಕಾಲುವೆ ಮಾಡಿದ್ದಾರೆ. ಅಂದರೆ ವಿಜಯನಗರದ ಮೇಜರ್ ವಾಟರ್ ಸೋರ್ಸ್ ಅಂದರೆ ತುಂಗಾಭದ್ರಾ ನದಿ ಆಗಿತ್ತು. ಆ ತುಂಗಾಭದ್ರಾ ನದಿಯಿಂದ ಕಾಲುವೆಗಳನ್ನು ಮಾಡಿದ್ದಾರೆ, ಮೇಜರ್ ಕಾಲುವೆ. ಅದಕ್ಕೆ ತುರ್ತ ಕಾಲುವೆ ಅಂತ ಒಂದು ನೀರಾಗಿ ಈ ದೇವಸ್ಥಾನದ ಹಿಂದ್ಗಡೆಯಿಂದ ಹೋದರೆ ಸ್ವಲ್ಪ ದೂರದಲ್ಲಿ ಹೋದರೆ ಅಲ್ಲಿ ತುರ್ತ ಕಾಲುವೆ ಅಂತ ಒಂದು ಕಾಲುವೆ ಬರುತ್ತೆ. ಆ ಕಾಲುವೆಯಿಂದ ಸಣ್ಣ ಸಣ್ಣ ಕಾಲುವೆ ಮಾಡಿಕೊಂಡು ಇರಿಗೇಷನ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಕಾಲುವೆಯಿಂದ ಇಲ್ಲಿ ಅಂಡರ್ಗ್ರೌಂಡ್ ಚೇಂಬರ್ ಟೈಪ್ ಮಾಡ್ಕೊಂಡು ಇಲ್ಲಿಂದ ನೀರು ಒಳಗಡೆ ಹೋಗುತ್ತೆ ದೇವಸ್ಥಾನಕ್ಕೆ. ಇಲ್ಲಿಂದ ದೇವಸ್ಥಾನ ಒಳಗಡೆ, ಹೌದು, ಇಲ್ಲಿಂದ ದೇವಸ್ಥಾನಕ್ಕೆ ಒಳಗಡೆ ನೀರು ಹೋಗುತ್ತೆ. ಹಾಗಾಗಿ ಈ ಒಂದು ಶಿವಲಿಂಗಕ್ಕೆ ಜಲಕಂಠೇಶ್ವರ ಅಂತ ಕರೀತಾರೆ. ಸರಿ, ಜಲಕಂಠೇಶ್ವರ ಅಂತ ಯಾಕೆ ಕರೀತಾರೆ ಅಂದರೆ ದಿನನಿತ್ಯ ನೀರಿನಲ್ಲಿರುತ್ತೆ. ಮತ್ತು ಈ ಒಂದು ನೀರು ಹಿಡಲಿಕ್ಕೆ ಒಂದು ಮೂಲ ಕಾರಣ ಏನಪ್ಪ ಅಂದರೆ ಮೂರನೇ ಕಣ್ಣಲ್ಲಿ ಓಪನ್ ಆಗಿದೆ. ಮೂರನೇ ಕಣ್ಣು ಓಪನ್ ಆಗಿದೆ, ಅದಕ್ಕೆ ಮುಕ್ಕಣ್ಣೇಶ್ವರ ಅಂತ ಕೂಡ ಕರೀತಾರೆ. 3 ಕಣ್ಣುಗಳನ್ನು ಕೆತ್ತನೆ ಮಾಡಿರೋದ್ರಿಂದ ಮುಕ್ಕಣ್ಣೇಶ್ವರ, ನೀರಿರೋದ್ರಿಂದ ಜಲಕಂಠೇಶ್ವರ. ಒಬ್ಬ ಬಡ ಮಹಿಳೆ ಸ್ಥಾಪನೆ ಮಾಡಿರೋ ಕಾರಣಕ್ಕೆ ಬಡವಿ ಲಿಂಗ ಅಂತ ಕೂಡ ಕರೀತಾರೆ. ಇದು ನಮ್ಮ ಭಾರತದಲ್ಲಿ 4ನೇ ಅತಿ ದೊಡ್ಡ ಶಿವಲಿಂಗ. 1ನೇದು ಭೋಜಿನಾಥೇಶ್ವರ ಭೋಪಾಲಲ್ಲಿದೆ, ಮಧ್ಯಪ್ರದೇಶ. 2ನೇದು ಬಂದು ಲಿಂಗರಾಜ ಸ್ವಾಮಿ ಟೆಂಪಲು ಒರಿಸ್ಸಾದಲ್ಲಿದೆ. 3ನೇದು ಬಂದು ತಂಜಾವೂರು ಬೃಹದೇಶ್ವರ ಸ್ವಾಮಿ ದೇವಸ್ಥಾನ ತಮಿಳುನಾಡಲ್ಲಿರೋದು. 4ನೇದು ನಿಮ್ಮ ಎದುರುಗಡೆ ಇರ್ತಕ್ಕಂಥ ಬಡವಿಲಿಂಗ ಹಂಪಿಲಿ ಇದೆ. ಇಂಡಿಯಾದಲ್ಲೇ 4ನೇ ಶಿವಲಿಂಗ. ಹಾಗೇನೆ ಇದು ನಮ್ಮ ದಕ್ಷಿಣ ಭಾರತದಲ್ಲಿ 2ನೇ ಅತಿ ದೊಡ್ಡ ಶಿವಲಿಂಗ. 1ನೇದು ತಂಜಾವೂರಲ್ಲಿದೆ ಬೃಹದೇಶ್ವರ ಸ್ವಾಮಿ ಟೆಂಪಲ್. 2ನೇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಬಡವಿಲಿಂಗ. ಇದರ ಎತ್ತರ ಬಂದು 12 ಅಡಿ ಇದೆ ಸರ್. ಪ್ರತಿದಿನ ಇದಕ್ಕೆ ಪೂಜೆ ಮಾಡ್ತಾರೆ. ಒಬ್ಬ ಪಂಡಿತರು ಇಲ್ಲಿಂದ ಒಂದು ಊರು ಬರುತ್ತೆ ಪ್ರಕಾಶ್ ನಗರ ಅಂತೇಳಿ, ಅಲ್ಲಿ ಬಂದು ಅವರು ಇಲ್ಲಿಗೆ ಬಂದು ಪ್ರತಿದಿನ ಇದೇ ನೀರಿಂದ ಅಭಿಷೇಕ ಮಾಡಿಬಿಟ್ಟು ಬಕೆಟಿಂದ ಅದನ್ನು ಅಲಂಕಾರ ಮಾಡಿ ಮತ್ತೆ ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದಕ್ಕೆ ಈ ಒಂದು ಶಿವಲಿಂಗ ಕೂಡ ಏಕಶಿಲೆ. ಫಸ್ಟ್ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ತದಾದ ನಂತರ ಗರ್ಭಗುಡಿಯನ್ನು ಕಟ್ಟಿದ್ದಾರೆ. ಮೇಲ್ಗಡೆ ಸ್ಟಾರ್ ಶೇಪಲ್ಲಿ ಅಂದರೆ ಇಂಟರ್ಲಾಕಿಂಗ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಶ್ರೀಯಂತ್ರ ಶೇಪ್ ಅಂತ ಕೂಡ ಕರೀತಾರೆ. ಓಪನ್ ಯಾಕೆ ಬಿಟ್ಟಿದ್ದಾರೆ ಅಂದರೆ ಈಗಲೂ ಕೂಡ ಮಳೆಗಾಲದಲ್ಲಿ ಮಳೆ ಬಂದರೆ ಅಲ್ಲಿಂದ ಅಭಿಷೇಕ ಆಗುತ್ತೆ, ಮಳೆ ನೀರಿಂದ ಅಭಿಷೇಕ ಆಗುತ್ತೆ. ಹೌದೌದು, ಸನ್ಲೈಟ್ಗೋಸ್ಕರ ಓಪನ್ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಜಲಕಂಠೇಶ್ವರ, ಮುಕ್ಕಣ್ಣೇಶ್ವರ, ಬಡವಿಲಿಂಗ ಅಂತ ಕೂಡ ಕರೀತಾರೆ ಸರ್. ಮತ್ತೆ ಮೇಲ್ಗಡೆ ಇಟ್ಟಿಗೆ ಇದೆಯಲ್ಲ, ಇದೆಲ್ಲ ಇಟ್ಟಿಗೆ ಎಲ್ಲ ಹಳೆ ಕಾಲದ್ದು. ವಿಜಯನಗರ ಕಾಲಕ್ಕೆ ಇಟ್ಟಿಗೆಯನ್ನು ಯೂಸ್ ಮಾಡ್ಕೊಂಡಿದ್ರು. ಇಟ್ಟಿಗೆ ಸೈಜ್ ಬಂದು 1 ರಿಂದ 1.5 ಇಂಚ್ ಇದೆ. ಅದರ ವಿಡ್ತ್ ಬಂದು 1/2 ಅಡಿ. ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ತಯಾರು ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಮತ್ತೆ ಅದನ್ನು ಎಣ್ಣೆ ಒಳಗಡೆ ಹಾಕಿ ಅದನ್ನೆಲ್ಲ ಎಣ್ಣೆಯಿಂದ ತೆಗೆದು ಮತ್ತು ಬಟ್ಟಿಯಲ್ಲಿ ಅಂದರೆ ಇಟ್ಟಂಗಿ ಬಟ್ಟಿಯಲ್ಲಿ ಬೆಂಕಿ ಹಚ್ಚಿ ಸುಟ್ಟು ಲೈಟ್ ವೇಟಾಗಿ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಆ ಗೋಪುರಗಳನ್ನು ಕಟ್ಟಲಿಕ್ಕೆ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ವಾಟರ್ ಪ್ರೂಫಿಂಗ್ ಬ್ರಿಕ್ಸ್ ಅಂತ ಕೂಡ ಕರಿತೀವಿ. ನಮ್ಮ ಕರ್ನಾಟಕದ ಇತಿಹಾಸನ ನೋಡಿದ್ರೆ ಇಟ್ಟಿಗೆಯನ್ನು ಬಳಕೆ ಮಾಡಿ ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಏಕೈಕ ಸಾಮ್ರಾಜ್ಯ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗಿತ್ತು.